ಸೊ ಈ ಲೇಔಟ್ ಇರೋದ್ರಿಂದ ನಮಗೆ ನಿಗದಿಯಾದಂಥ ಅಂದರೆ SC ಕಮ್ಯುನಿಟಿ SCಲೇ ಮಾದಿಗ ಸಮಾಜಕ್ಕೆ ಹರಿಜನ ಕೇರಿಗೆ ಹಿಂದೆ ಸರ್ಕಾರ ರಿಸರ್ವ್ ಮಾಡಿದಂಥ ಜಾಗದಲ್ಲಿ ಮಾದಿಗ ಸಮಾಜದ ಬಂಧುಗಳು ಮನೆ ಕಟ್ಕೋಬಾರ್ದು ಅಂತ ಹೇಳಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳ ಹಣದಾಸಿಗೆ ಬಲಿಯಾಗಿ ಸೊ ತಾಲೂಕು ಆಡಳಿತ ಇವತ್ತು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ನಾವು ಇದ್ದೀವಿ. ಸೊ ನೋಡಿ ವಿಚಾರ, ಈ ಹಿಂದೆ ಸರ್ಕಾರ ಬಸವನಹಳ್ಳಿ ಗ್ರಾಮದ ಮಾದಿಗ ಸಮಾಜದ ಅಥವಾ ದಲಿತ ಸಮಾಜದ ಜನರಿಗೆ 20 ಗುಂಟೆ ಜಮೀನನ್ನ ರಿಸರ್ವ್ ಮಾಡುತ್ತೆ. ಸೊ ರಿಸರ್ವ್ ಮಾಡಿದ ನಂತರ ಇದು ಪಟ್ಟಣಕ್ಕೆ ಹೊಂದ್ಕೊಂಡಿರೋದ್ರಿಂದ ಯಾವಾಗ ಈ ನಿವೇಶನಕ್ಕೆ ಅತಿ ಹೆಚ್ಚು ಬೆಲೆ ಬರ್ತದೋ ಆಗ ಇಲ್ಲೂ ಒಬ್ಬ ಸ್ಥಳೀಯ ಏನು ಕಾರ್ಪೊರೇಟ್ ಕೌನ್ಸಿಲರ್ ಸೊ ಮನುಷ್ಯ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ SCಗಳಿಗೆ ರಿಸರ್ವ್ ಆಗಿದ್ದಂಥ ಜಾಗನ ಒಂದಿಬ್ಬರು ಬೇರೆ ಸಮುದಾಯದ ಜನಗಳಿಗೆ ಅದನ್ನು ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಆದ ನಂತರ ಈ ಸಮಾಜದವ್ರಿಗೆ ಆಗೋ ಹೀಗೆ ಗೊತ್ತಾಗ್ಬಿಡ್ತೀವಿ, ಇವರೆಲ್ಲ ಕೂಲಿ ನಾಲಿ ಮಾಡಿ ನಂಬಿಕೆಂದು ಬದುಕ್ತಾ ಇರ್ತಕ್ಕಂಥ ಜನ, ಇವ್ರಿಗೆ ಯಾರಿಗೂ ಕೂಡ ನಿವೇಶನ ಇಲ್ಲ, 6 ಅಡಿ 3 ಅಡಿಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ, ಇವರಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣ ನಮಗೆ ಸ್ಥಳೀಯರಾದ ನಮಗೆ ಇದ್ದದ್ದು ಇದು ಒಂದೇ ಜಾಗ, ಸೊ ನಾವು ಇದು ಬಿಟ್ಟರೆ ನಮಗಿನ್ನು ಜಾಗ ಇಲ್ಲ ಅಂತ ಹೇಳಿ ಎಲ್ಲ ಬಂದು ಇಲ್ಲಿ ಕಳೆದ ಒಂದು 20 ದಿನಗಳ ಹಿಂದೆ ಎಲ್ಲ ಬಂದು ಶೆಡ್ ಹಾಕ್ತಾರೆ. 30 ಕುಟುಂಬ ಬಂದು ಶೆಡ್ ಹಾಕ್ತಾರೆ. ಸೊ ಅವರು ಬಂದು ಶೆಡ್ ಹಾಕಿರ್ತಕ್ಕಂಥದ್ದು ಇಲ್ಲೇನು ಡಾಲರ್ಸ್ ಕಾಲೋನಿ ರಿಸರ್ವ್ ಮಾಡ್ಕೊಂಡಿದ್ದಾರೆ, 150 ಕೋಟಿ ವ್ಯವಹಾರ ಮಾಡ್ತಿದ್ದಾರೆ, ಅವ್ರ ಜಾಗದಲ್ಲ. ಸರ್ಕಾರ ಎಲ್ಲಿ ನಿಗದಿ ಮಾಡಿತ್ತು 20 ಗುಂಟೆ ಆ ಜಾಗದಲ್ಲಿ ಬಂದು ನಾವು ಶೆಡ್ ಹಾಕೊಂಡಿದ್ದೀವಿ ಅಂತ ಅವರು ಇದ್ದಾರೆ. ಸೊ ಇದಾದ ನಂತರ ಇವ್ರನ್ನ ಇಲ್ಲಿ ಇವರೇ ಹೇಳ್ತಿದ್ದಾರೆ, ಇವತ್ತು ಇಲ್ಲಿರ್ತಕ್ಕಂಥವ್ರು ನಾವೇನಾದರೂ ಇಲ್ಲಿ ಇದ್ದರೆ ಅಂಬೇಡ್ಕರ್ ಮಕ್ಳು ಇಲ್ಲಿದ್ದರೆ ಅಥವಾ ಅಂಬೇಡ್ಕರ್ ಬೋರ್ಡ್ ಹಾಕಿದರೆ ಕನಿಷ್ಠ 50 ಕೋಟಿ ನಮಗೆ ಲಾಸ್ ಬರ್ತದೆ, ನಮ್ಮ ನಿವೇಶನ ಖರೀದಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಯಾರೂ ಬರಲ್ಲ, ಹಂಗಾಗಿ ಏನಾದರೂ ಮಾಡಿ ಇವ್ರನ್ನ ನಾವು ಇಲ್ಲಿಂದ ಹೊರಗಡೆ ಕಳಿಸ್ಬೇಕು ಅಂತ ಹೇಳಿ ಇವತ್ತು ಯಾರೆಲ್ಲ ಈ ಜನಗಳಿಗೆ ಒಂದು ರಕ್ಷಣೆ ಕೊಡಬೇಕಾಯ್ತು ಅವ್ರಿಗೆಲ್ರಿಗೂ ಕೂಡ ಹಣ ಎಲ್ಲನೂ ಕೂಡ ಒದಗಿಸಿ ಇವತ್ತು ಈ ಜನಗಳನ್ನ ಒಕ್ಕಲೆಬ್ಬಿಸೋಂಥ ಕೆಲಸನ ಮಾಡ್ತಾಯಿದ್ದಾರೆ. ಮೊನ್ನೆ ಏನಾಗಿದೆಯಪ್ಪ ಅಂದರೆ ನೋಡ್ರಿ, ಇಲ್ಲಿಗೆ ಬಂದಿದ್ದಾರೆ ಇವರು 2 ಗಂಟೆ ರಾತ್ರಿಗೆ ಹೋಗ್ತಾರಂತೆ ಇಟ್ಕೆನ ಲೋಡ್ ಮಾಡಿ ಅವರ ಗಂಡಸರುಗಳೆಲ್ಲ. ಅದೇ ಸಮಯನ ನೋಡ್ಕೊಂಡು ಗೂಂಡಗಳು ಬಂದು ವಿಡಿಯೋ ಇದೆ, ಈಗಾಗಲೇ ಮಾಧ್ಯಮದಲ್ಲೆಲ್ಲ ಬಂದಿದೆ, ಲಾಂಗು ಮಚ್ಚು ಹಾಕಿ ಸ್ಟಿಕ್ಕೆಲ್ಲ ಇಟ್ಕೊಬಂದು ನಮ್ಮ ಕೆಲಸನೇ ಇದು, ನೀವು ಇಲ್ಲಿ ಬಿಟ್ಟು ಹೋಗಲಿಲ್ಲ ಅಂದರೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ ಓಪನಾಗಿ ವಿಡಿಯೋ ಮಾಡ್ತಿದ್ರು. ಓಪನಾಗಿ ಬಂದು ಅವ್ರು ಕಟ್ಕೊಂಡಿರ್ತಕ್ಕಂಥ ಎಲ್ಲ ಬಟ್ಟೆಗಳಿಗೆ ಬೆಂಕಿ ಹಾಕಿ ಆ ತಗಡಿಗೆಲ್ಲ ಲಾಂಗಲ್ಲೆಲ್ಲ ಹೊಡೆದು ಕೆಲವ್ರ ಮೇಲೆ ಹಲ್ಲೆ ಮಾಡಿ ಹೋಗಿದ್ದಾರೆ. ಸೊ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ನೀವು ಎಕ್ಸ್ಟ್ರಾ ಏನು ನಮ್ಮ ಸಮಾಜದವ್ರಿಗೆ ಕೊಡಬೇಡಿ, ನೀವು ಬಂದು ಏನು ಚುನಾವಣಾ ಪೂರ್ವದಲ್ಲಿ ಬಂದು ಭರವಸೆ ಕೊಡ್ತೀರ ಓಟ್ ಹಾಕ್ಸೋಕ್ಕೆ, ಆ ರೀತಿ ನಾವು ಏನು ಕೊಡಬೇಡಿ, ನಾವೇನು ಕೇಳ್ತಲ್ಲ. ಹಿಂದೆ ಸರ್ಕಾರ ರಿಸರ್ವ್ ಮಾಡಿರ್ತಕ್ಕಂಥದ್ದು ನಮಗೆ 20 ಗುಂಟೆ ಜಾಗನ ಸರ್ಕಾರ ರಿಸರ್ವ್ ಮಾಡಿರ್ತಕ್ಕಂಥದ್ದು, ಈ ಜಾಗನೂ ಕೂಡ ಯಾಕೆ ನೀವು ಕಿತ್ಕೊತಾ ಇದ್ದೀರಿ? ಈ ಇಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಮಾದಿಗ ಸಮಾಜದ ಬಂಧುಗಳೇನು ಮನುಷ್ಯರಲ್ವಾ? ಅವ್ರೇನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ವಾ? ಅವ್ರ ಮೈಲಿ ನಿಮ್ಮಂಗೆ ರಕ್ತ ಹರಿತಲ್ವಾ? ಯಾಕೆ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಪ್ರಶ್ನೆ ಮಾಡ್ತೀನಿ ಬಂಧುಗಳೇ. ನೋಡಿ, ಯಾರೇ ಒಬ್ಬ ಬಡವ ಒಂದು ಜಮೀನ ವಿಚಾರವಾಗಿ ಪೊಲೀಸ್ ಇಲಾಖೆಗೆ ಅರ್ಜಿ ತಗೋಗಿ ಕೊಟ್ಟರೆ ಪೊಲೀಸ್ನವರು ನಿರ್ದಾಕ್ಷಿಣ್ಯವಾಗಿ ಕಳಿಸ್ತಾರೆ, ಸಿವಿಲ್ ಮ್ಯಾಟ್ರ್ ನಮಗೆ ಬರಲ್ಲ, ಹೋಗಿ ನೀವು ಹೊರಗಡೆ ಬಗೆಹರಿಸ್ಕೊಳ್ಳಿ ಅಂತ. ನೋಡಿ, ಈ ಪ್ರಕರಣದಲ್ಲಿ ಮಾತ್ರ ಇನ್ಯಾವ ಬೇರೆ ಬೇರೆ ಗ್ರಹದಿಂದ ಬಂದು ಇನ್ಯಾವ ಕಾನೂನಿದೆ ಗೊತ್ತಿಲ್ಲ, ಇಲ್ಲಿ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಗಳಿದ್ರೂ ಕೂಡ ಪೊಲೀಸ್ ಇಲಾಖೆ ಇವತ್ತು ಅವ್ರ ಜೊತೆ ನಿಂತ್ಕೊಂಡು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ಜನಗಳಿಗೆ ಅನ್ಯಾಯ ಮಾಡಿ ಇಲ್ಲಿ ಯಾರೆಲ್ಲ ಮುಂದ್ಗಡೆ ನಿಂತ್ಕೊಂಡು ಹೋರಾಟ ಮಾಡ್ತಾಯಿದ್ರು ಈ ಜನಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ದುರುದ್ದೇಶ ಹಿಡ್ಕೊಂಡು ಅವ್ರ ಮೇಲೂ ಕೂಡ ಇವತ್ತು ಕೇಸ್ ಹಾಕಿದೆ, ಪ್ರಕರಣ ದಾಖಲೆ ಮಾಡಿ ಜೈಲಿಗೆ ಹಾಕಿದ್ದಾರೆ. ಇವತ್ತು ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ. ಅದ್ರ ಉದ್ದೇಶ ಒಬ್ಬರನ್ನ ಜೈಲಿಗೆ ಹಾಕಿದರೆ ಇವರಿಗೆ ಶಕ್ತಿ ಇಲ್ಲ, ಇವರ ಧೈರ್ಯನ ಕುಂದಿಸ್ಬೋದು, ಇಲ್ಲಿಂದ ಒಕ್ಕಲೆಬ್ಬಿಸಿ ಕಳಿಸಿಬಿಟ್ರೆ ನಮ್ಮ ಜಮೀನಿಗೆಲ್ಲ ದೊಡ್ಡ ಬೆಲೆ ಬರ್ತದಂತ ಹೇಳಿ ಇವತ್ತು ಈ ತಂತ್ರನ ಮಾಡ್ತಾಯಿದ್ದಾರೆ. ಆದರೂ ಕೂಡ ಇವರು ಗಟ್ಟಿಯಾಗಿ
ಕಾನೂನು ನಮ್ಮ ಪರ ಇದೆ. ನಾವೇನು ಹೋಗಿ ಯಾರೋ ಮಾಡಿರ್ತಕ್ಕಂಥ ಲೇಔಟಲ್ಲಿ ಹೋಗಿ ನಾವು ಬೇಲಿ ಹಾಕ್ಯಂದಿಲ್ಲ. ಇವತ್ತು ಅವ್ರು ಕೇಳ್ತಾ ಇದ್ದಾರೆ ನಮ್ದು ಏನಾದರೂ ಲೇಔಟ್ಗೆ ಏನಾದರೂ ನಮ್ಮಿಂದ ಏನಾದರೂ ತೊಂದರೆ ಆದರೆ ನೀವು ದೊಡ್ಡ 100 ಕೋಟಿನೇ ಇನ್ವೆಸ್ಟ್ ಮಾಡಿರ್ಬೋದು, ನಾವಿಲ್ಲಿ ಬಂದು ಏನಿದ್ದೀವಿ ಈ ಜಾಗ ನಿಮ್ಮದೇ ಆದರೆ ತಾಲೂಕು ಆಡಳಿತಕ್ಕೆ ಗೊತ್ತು 20 ಗುಂಟೆ ಜಾಗ ಎಲ್ಲಿದೆ ಅಂತ. ಅವ್ರು ತೋರಿಸ್ಲಿ ನಮ್ಗೆ 20 ಗುಂಟೆ ಜಾಗನ. ಇದು ನಮಗೆ ಗೊತ್ತು, ನಾವೆಲ್ಲ ನೋಡ್ಕೊಂಡು ಓಡಾಡಿದ್ದೀವಿ, ಇದೇ ನಮ್ಮ ಜಾಗ. ಯಾಕಂದರೆ ಇವತ್ತು ಇದು ಡಿಜಿಟಲಲ್ಲೂ ಕೂಡ ತೋರಿಸ್ತದೆ ನಮ್ಮದೇ ಜಾಗ ಅಂತ ವಾದ ಮಾಡ್ತಾಯಿದ್ದಾರೆ. ಇಲ್ಲ ಇದು ಪ್ರೈವೇಟ್ನವ್ರಿಗೆ ಸೇರಬೇಕು ಅನ್ನೋದಾದರೆ ಇಲ್ಲಿ ರಿಸರ್ವ್ ಆಗಿರ್ತಕ್ಕಂಥ 20 ಗುಂಟೆ ಜಾಗನ ನಮಗೆ ತೋರಿಸಿ, ನಾವು ಅಲ್ಲಿಗೆ ಹೋಗ್ತೀವಿ, ಆಮೇಲೆ ಬೇಕಾದ್ರೆ ನೀವು ಏನಾದರೂ ಮಾಡ್ಕೊಳ್ಳಿ ಅಂತಂದ್ರೆ ಹಂಗಲ್ವಂತೆ. ಇವರು ಈಗ ಹೋಗ್ಲಿ ಎಬ್ಬಿಸ್ಬಿಡ್ಬೇಕಂತ, ಇವ್ರು ಎಲ್ಲರೂ ಹೋಗಲಿ, ಇವರು ಸತ್ತು ಹೋಗಲಿ, ಅದು ನಮಗೆ ಗೊತ್ತಿಲ್ಲ, ಇಲ್ಲಿಂದ ತೆರವು ಮಾಡಬೇಕು ಅಂತ ಇವತ್ತು ತಾಲೂಕು ಆಡಳಿತನೂ ಕೂಡ ಹೊರಟಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನಗಳು ಇವತ್ತು ಆರೋಪ ಮಾಡ್ತಾಯಿದ್ದಾರೆ. ನಾನು ಈ ಸಂದರ್ಭದಲ್ಲಿ ತಾಲೂಕು ಆಡಳಿತಕ್ಕೆ ಒತ್ತಾಯ ಮಾಡ್ತಕ್ಕಂಥದ್ದು, ಇವರೇನು ಬಂದು ಅಕ್ರಮವಾಗಿ ಇನ್ನೊಂದು ಜಮೀನಿಗೆ ಬಂದು ಏನು ಬೇಲಿ ಹಾಕಿಂದಿಲ್ಲ, ಅವರ ಭೂಮಿಲಿ ಇವತ್ತು ಅವರ ಹಕ್ಕುಗಳನ್ನ ಕ್ಲೈಮ್ ಮಾಡಲಿಕ್ಕೆ ಇವತ್ತೆಲ್ಲ ಬಂದು ಇಲ್ಲಿ ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ಇದು ಇನ್ನೇನಾದರೂ ಬಂದು ನೀವು ತೆರವು ಮಾಡಿ ಅಥವಾ ನೀವು ಹೊರಗಡೆ ಹೋಗಿ ಅಂತ ಏನಾದರೂ ಹೇಳಿದರೆ ನಾವು ಕೇಳಲಿಕ್ಕೆ ಇದ್ದೀವಿ. ನೀವು ಇವ್ರನ್ನ ಎದುರಿಸ್ಬೋದು. ನಮ್ಮಂಥರು ಇವತ್ತು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಲಕ್ಷ ಕೋಟಿ ಇದ್ದಾರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ. ನೀವು ದುಡ್ಡೇ ಎಸ್ಕೊಂಡು ಎಲ್ಲನೂ ಮಾಡ್ತೀನಿ ಅಂದರೆ ನಾವು ಕಾನೂನು ಹಿಡ್ಕೊಂಡು ಪೆನ್ ಹಿಡ್ಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡಿ ಜನಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಯಾವತ್ತೂ ಶತಸಿದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನು ತಾಲೂಕು ಆಡಳಿತಕ್ಕೆ ಮತ್ತೆ ಇದು ಎಚ್ಚರಿಕೆ ಅಂತ ತಿಳಿತಿರೋ ಮನವಿ ಅಂತ ತಿಳ್ಕೊತಿರೋ ಗೊತ್ತಿಲ್ಲ. ನನ್ನ ಜನಗಳು ಕೇಳ್ತಿರ್ತಕ್ಕಂಥದ್ದು ಇಲ್ಲಿ ನ್ಯಾಯ ಇದೆ, ನಮ್ಮ ಭೂಮಿಗೆ ನಾವು ಬಂದಿದ್ದೀವಿ ಅಂತ ಕೇಳ್ತಿದ್ರೆ ಆ ಭೂಮಿನ ಅವ್ರಿಗೆ ಉಳಿಸ್ಕೊಟ್ಟು ಅವ್ರಿಗೆ ಪಟ್ಟ ಕೊಟ್ಟು ಅವ್ರಿಗೆ ನಿವೇಶನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ, ನೋಡಿ ಇವತ್ತು ಏನು ಮಾಡದೇ ಇದ್ರೆ ಮುನ್ಗಡೆ ನಿಂತ್ಕೊಂಡು ಹೋರಾಟ ಮಾಡ್ತಾ ಇರೋರ ಮೇಲೆ ಇವತ್ತು ಕೇಸ್ ಹಾಕಿದರೆ ಏನೂ ಆಗಿಲ್ಲ ಅಂದ್ರೂ ಕೂಡ ಅದೇ ನುಗ್ಗಿ ಬಹಿರಂಗವಾಗಿ ವಿಡಿಯೋ ಇದ್ದಾವೆ. ನಾವು ಇರೋದೇ ಈ ಥರದವ್ರನ್ನ ಹೊರಗೆ ಕಳ್ಸೋಕ್ಕೆ ಅಂತ ಬಹಿರಂಗವಾಗಿ ಮಚ್ಚು ಲಾಂಗೆಲ್ಲ ಹಿಡ್ಕೊಂಡು ತೋರಿಸ್ತಿದ್ದಾರೆ, ಹೊಡೆದಿದ್ದಾರೆ, ಸುಟ್ಟು ಹಾಕಿದ್ದಾರೆ. ಇಷ್ಟಾದ್ರೂ ಕೂಡ 2 ದಿನ ಆದ್ರೂ ಕೂಡ ಇನ್ನೂ ಆರೋಪಿಗಳನ್ನ ರಕ್ಷಣೆ ಮಾಡಿಲ್ಲ. ಇದು ಇದೇ ಥರ ಮುಂದುವರೆದ್ರೆ ನಾವು SP ಕಚೇರಿ ಹತ್ರ ಬಂದು ಕೂತ್ಕೊಂಡು SP ಅವರು ಇದಕ್ಕೆ ತಲೆ ಕೆಡಿಸೋಣ ಅಂದರೆ IG ಅವ್ರ ಹತ್ರಕ್ಕೆ ಹೋಗ್ಬೇಕಾಗುತ್ತೆ. ನಮಗೆ ಕಾನೂನಲ್ಲಿ ಅವಕಾಶ ಇದೆ, ಯಾಕಂದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕಾನೂನು. ಅತಿ ಶೀಘ್ರದಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ನೀವು ಇಲ್ಲಿ ನೊಂದಿರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೆ. ಶಾಸಕ ಸಿಮೆಂಟ್ ಮಂಜು ಅವರು ಅವ್ರು ಗೆದ್ದಿರ್ತಕ್ಕಂಥದ್ದು ಮೀಸಲಾತಿ ಮೂಲಕ. ಈ ಮೀಸಲಾತಿ ಅಂಬೇಡ್ಕರ್ ಅವ್ರು ಕೊಟ್ಟಿರೋದು. ಸಿಮೆಂಟ್ ಮಂಜು MLA ಆಗಿ ಗೆದ್ದು ಯಾರೆಲ್ಲ ದೌರ್ಜನ್ಯ ಮಾಡ್ತಾರೆ ಅವ್ರ ಪರ ಕೆಲಸ ಮಾಡುವಂತ ಅಲ್ಲ. ಸಿಮೆಂಟ್ ಮಂಜು ನೀವು ನಿಂತ್ಕೊಳ್ಳಿಲ್ಲ ಅಂದ್ರೆ ಕೂಡ ನಿಮ್ಮ ಜಾಗದಲ್ಲಿ ಇನ್ನೊಬ್ಬ ನಮ್ಮ ಸಮಾಜದಲ್ಲಿ ನಿಂತ್ಕೊಂಡು ಗೆಲ್ತಾನೆ. ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಒಂದು ಯಾಕೆ ರಿಸರ್ವ್ ಮಾಡಿದ್ದಾರೆ ಅಂದ್ರೆ, ಇಡೀ ಜಿಲ್ಲೆಯಲ್ಲಿ ಏನಾದರೂ ದಲಿತರ ಮೇಲೆ ದೌರ್ಜನ್ಯ ಆದರೆ, ದಬ್ಬಾಳಿಕೆ ಆದರೆ ನೀನು ಅದನ್ನ ಧ್ವನಿ ಎತ್ತಬೇಕು, ನೀನು ಅವ್ರ ಪರ ಕೆಲಸ ಮಾಡಬೇಕು ಅಂತ ಸಂವಿಧಾನದಲ್ಲಿ ನಿನಗೆ ಮೀಸಲಾತಿನ ನಿಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಆ ಭಿಕ್ಷೆಯಲ್ಲಿ ಇವತ್ತು ನೀವು ಗೆದ್ದಿದ್ರಿ, MLA ಆಗಿದ್ರಿ. ನೀವು ಬಂದು ಅವ್ರಿಗೆ ನ್ಯಾಯ ಕೊಡ್ಸೋದಿರಲಿ. ಇವತ್ತು ಇವರು ಆರೋಪ ಮಾಡ್ತಿದ್ರೆ ನಮ್ಮ ಕೆಲವು ವೋಟ್ ಆಕ್ಷನ್ ಗೆದ್ದೋಗಿರ್ತಕ್ಕಂಥ ಸಿಮೆಂಟ್ ಮಂಜಣ್ಣವರು ಇವತ್ತು ಉಳ್ಳೋರ ಪರ ದುಡ್ಡಿಗೆ ಬಲಿಯಾಗಿ ಇವತ್ತು ಅವರೇ ಇವತ್ತು ನಮ್ಮ ವಿರುದ್ಧ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆಲ್ಲ ಹೇಳಿ ಅವ್ರು ಈ ಕೂಡಲೇ ನೀವು ತೆರವು ಮಾಡಬೇಕು ಅಂತ ತಾಕೀತು ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇದು ನಿಮಗೆ ಶೋಭೆ ತರಲ್ಲ, ಇದು ನಿಮಗೆ ಶೋಭೆ ತರಲ್ಲ. ಇದು ಜಾಸ್ತಿ ದಿನನೂ ಕೂಡ ನಡೆಯಲ್ಲ. ಸಿಮೆಂಟ್ ಮಂಜಣ್ಣ ನಿಮ್ಗೆ ಒಳ್ಳೆ ಹೆಸರಿದೆ, ಇದನ್ನು ಬದಲು ಮಾಡ್ಕೋಬೇಕು. ಇದೇ ಥರ ಏನಾದರೂ ಮುಂದುವರೆದ್ರೆ ಇಡೀ ಜಿಲ್ಲಾ ಮುಖಂಡರುಗಳು, ಇಡೀ ನಮ್ಮ ಚಳವಳಿ ಇಲ್ಲಿ ಇಡೀ ಸಕಲೇಶ್ಪುರಾದ್ಯಂತ ನಾವು ಹಳ್ಳಿಗಳಿಗೆ ಹೋಗಿ ಸಂಘಟನೆ ಮಾಡಿ ನಿಮ್ಮ ವಿರುದ್ಧ ಮತ್ತು ತಾಲೂಕು ಆಡಳಿತದ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡಬೇಕಾಗುತ್ತೆ. ನಾವಿದ್ದೀವಿ, ಅವ್ರ ಪರ ನಾವು ಬಂದು ನಿಂತ್ಕೊಳ್ಳಲಿಕ್ಕೆ, ನೊಂದವ್ರ ಪರ ಧ್ವನಿ ಎತ್ತಲಿಕ್ಕೆ ನಾವಿದ್ದೀವಿ. ನಾವು ಮಾರಾಟ ಆಗಿಲ್ಲ, ನಮ್ಮನ್ನು ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ, ನೀವು ನಮ್ಮನ್ನು ಎದುರಿಸೋಕ್ಕಾಗಲ್ಲ. ನಾವು ನಿಜವಾದ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು ನೀವು MLA ಆಗಿದ್ದೀವಂತ ದೊಡ್ಡ ಗೂಂಡಗಳಿಗೆ, ದೊಡ್ಡ ವ್ಯವಹಾರ ಮಾಡೋರಿಗೆ ಇವತ್ತು ಅವ್ರಿಗೆ ಸಹಕಾರ ಮಾಡ್ಕೊಂಡು ಯಾರ ತಲೆ ಕಾಯಿರಿ ಅಂತ ನಿಮಗೆ ಮೀಸಲಾತಿ ಮೂಲಕ ಅವಕಾಶ ಕೊಟ್ಟರೆ ಅವ್ರ ತಲೆ ಮೇಲೆ ಕಲ್ಲೆತ್ತಕ್ಕೆ ಕೊಟ್ಟಿದ್ರೆ ನೀವು ಇವತ್ತು ಇದನ್ನ ಈ ಕೂಡಲೇ ನಿಲ್ಲಿಸ್ಬಿಡ್ಬೇಕು. ಇಲ್ಲ ಅಂದರೆ ಇದು ದೊಡ್ಡ ಮಟ್ಟದ ಜಾಗೃತಿ ಮೂಡಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮನ ನಿಮ್ಮ ವಿರುದ್ಧ ತಾಲೂಕು ಆಡಳಿತದ ವಿರುದ್ಧ ಹಮ್ಮಿಕಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಿದ್ದೀನಿ.
ಭಾರಿ ರಾಬರಿ ಮಾಡಿದ್ರು ಅವ್ರ ಮೇಲೆಲ್ಲ ಅರ್ಜಿ ಕೊಟ್ಟಿದ್ದೆಲ್ಲ ಬಿಸಾಕಿದ್ದಾರೆ. ಹಾಗೆ ಅಲ್ಲೇ ಸಭೆ ಬಿಸಾಕಿದ್ದಾರೆ. ಅಲ್ಲೇ ಅಡಿಗೆ ಮಾಡ್ಕೊಂಡು